ಒಂದು ಸುರುಳಿಯನ್ನು ಕ್ರಮಾಗತ ಅರೆವೃತ್ತಗಳು ಅಂತ ಹೇಳ್ತಾರೆ. ಅರೆವೃತ್ತ ಅಂದ್ರೆ ಅರ್ಧ ವೃತ್ತಗಳು ಅಂತ. ಅರ್ಧ ವೃತ್ತಗಳು ಅದಾವೆ, ಇಲ್ಲಿಂದ ಇಲ್ಲಿ ತನಕ ಅರ್ಧ ವೃತ್ತ ಅದಾವಲ್ಲ ಮಾಡಲಾಗಿದೆ. ಅವುಗಳ ಕೇಂದ್ರಗಳ ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು, ಅವುಗಳ ಕೇಂದ್ರವಾಗಿ ಎ ಮತ್ತು ಪರ್ಯಾಯವಾಗಿ ಎದರಲ್ಲಿ ಅದಾವ ಅಂತ ಹೇಳ್ತಾನೆ, ಅಲ್ಲಿ ಬಿ ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು ಎ ಕೇಂದ್ರದಿಂದ ಪ್ರಾರಂಭ ಆಗ್ಯದ, ಹೀಗೆ ಬಂದು ಮತ್ತೆ ಇಲ್ಲಿಗೆ ಹೋಗ್ಯದ, ಮತ್ತು ಈ ರೀತಿಯಾಗಿ ಬಂದು ಹೀಗೆ ಸುತ್ತ ಹಾಕೋಂತ ಹೋಗ್ಯದ. ಅದು ಅರ್ಧ ಅರ್ಧ ತ್ರಿಜ್ಯ, ಇಲ್ಲಿದಿಂದ ಇಳಿತನ ಬೇರೆ ತ್ರಿಜ್ಯ ಅದು, ಇಲ್ಲಿದಿಂದ ಇಳಿತನ ತ್ರಿಜ್ಯ ಬೇರೆ, ಇಲ್ಲಿದಿಂದ ಇಲ್ಲಿತನ ತ್ರಿಜ್ಯ ಬೇರೆ, ಇಲ್ಲಿದಿಂದ ಇದಕ್ಕೆ ಬೇರೆ ಅಂತ. ತ್ರಿಜ್ಯಗಳು ಕ್ರಮವಾಗಿ 0.5 ಸೆಂಟಿಮೀಟ್ರ್, 1 ಸೆಂಟಿಮೀಟ್ರ್, 1.5 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ಹೀಗೆ ಇರುತ್ತವೆ ಅಂತ. ಈ ರೀತಿಯಾಗಿ ಅದಾವೆ. ಒಂದು 0.5, ಒಂದು ಎಷ್ಟದಲ್ಲಿ 1 ಸೆಂಟಿಮೀಟ್ರ್, ಒಂದು 1.5, ಒಂದು 2 ಅದು. ಈ ರೀತಿಯಾಗಿ ಬೇರೆ ಬೇರೆ ತ್ರಿಜ್ಯಗಳದಾವೆ. ಈ ರೀತಿಯಾಗಿ 13 ಕ್ರಮಾಗತ ಇಂಥವು ಎಷ್ಟು ಅದಾವೆ, ಇವು 13 ಅದಾವ ಅಂತ ಹೇಳ್ಯಾರ ಅವರು. ಅರ್ಧ ವೃತ್ತಗಳು ಎಷ್ಟು ಅದಾವ ಅಂದ್ರೆ 13 ಅದಾವ ಅಂತ ಹೇಳಿದ್ರು. ಅರ್ಧ ವೃತ್ತಗಳಿಂದ ಮಾಡಲ್ಪಟ್ಟಿದೆ. ಸುರುಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿದಿಂದ ಹಿಂಗೆ ಬಂದ್ರಿಲ್ಲ, ಇದಿಷ್ಟು ಕೂಡಿಸೋದು, ಇಲ್ಲಿದಿಂದ ಇದಿಷ್ಟು ಹಿಂಗೆ ಹೋದ್ರಿ, ಇದಿಷ್ಟು ಕೂಡಿಸ್ಬೇಕು, ಇಲ್ಲಿದಿಂದ ಇಷ್ಟು ಬಂದ್ರಿ, ಯಾವ್ದಷ್ಟು ಕೂಡಿಸ್ಬೇಕಾದ್ರಾಗ ಇಲ್ಲಿದಿಂದ ಹೀಗೆ ಹೋಗಿ ಇಲ್ಲಿಗೆ ತೊಗೊಂಡ್ರಿ, ಇಲ್ಲಿದಿಂದ ಮತ್ತೆ ಹಿಂಗೆ ಬಂದು ಇಲ್ಲಿಗೆ ಬರ್ತೀರಿ, ಹಿಂಗೆ ಒಟ್ಟು ಉದ್ದ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂಥವು 13 ಅದಾವೆ. ಇದು 1, ಇದು 2, ಇದು 3, ಇದು 4, ಇದು 5, ಇಂಥವು ಎಷ್ಟು ಅದಾವಲ್ಲಿ 13 ಅದಾವೆ. ಈಗ ವೃತ್ತದ ಪರಿಧಿ ತಗೊಂಡ್ರೆ ಎಷ್ಟು ಬರುತ್ತೆ ಅಂತಂದ್ರೆ, ಪೂರ್ತಿ ವೃತ್ತಕ್ಕೆ C = 2πr ಅಂತ ಬರುತ್ತೆ. ಪೂರ್ಣ ವೃತ್ತ, ಪೂರ್ಣ ವೃತ್ತ ಅಂದ್ರೆ ಇಂಥದ್ದು ಪೂರ್ತಿ ವೃತ್ತ ತೊಗೊಂಡ್ರಲ್ಲ ಅಂಥದಕ್ಕೆ ಎಷ್ಟು ಬರುತ್ತೆ, C = 2πr ಬರುತ್ತೆ. ಅರ್ಧ ವೃತ್ತ ತಗೊಂಡ್ರೆ ಇದರದು ಅರ್ಧ, ಪೂರ್ತಿದು ಎಷ್ಟು, ಮತ್ತಿನ್ನು ಅರ್ಧ ತೊಗೊಂಡಿವಿ ಅಂತ ಹೇಳ್ಕೊರಿ. ಹಿಂಗೆ ಈ ಅರ್ಧ ತೊಗೊಂಡ್ರೆ ಅರ್ಧ ತೊಗೋಬೇಕಲ್ಲ ಇದ್ರಾಗ. ಹಾಗಾದ್ರೆ ಎಷ್ಟಾಗುತ್ತೆ ಅಂತಂದ್ರೆ ಅದ್ರಾಗ ಅರ್ಧ ಮಾಡ್ಬೇಕು, 2πr ಅಂತ ಸೂತ್ರ ಅದ ನಿಮಗೆ. 2πr ಈ ಎರಡಕ್ಕೆ ಹೋಯ್ತು, ಎಷ್ಟು ಉಳಿತಲ್ಲಿ πr ಉಳಿತು. ಅಂದ್ರೆ 1 πr ಇಷ್ಟು, ಇನ್ನೊಂದು πr ಕೂಡ್ಕೊಂಡ್ರೆ ಎಷ್ಟಾಗುತ್ತೆ 2πr ಆಗುತ್ತಲ್ಲ. ನಿಮಗೀಗ ಇದ್ದಿದ್ದು ಯಾವ ವೃತ್ತಗಳು ಅಂತ ಹೇಳ್ಯಾರವರು, ಅರ್ಧ ವೃತ್ತ ಅಂತ ಹೇಳ್ಯಾರ. ಅರ್ಧ ವೃತ್ತ ಅಂದ್ರೆ ಬರೀ πr ಅಂತ ಬರುತ್ತೆ. ವೃತ್ತಗಳು ಕ್ರಮವಾಗಿ L1, L2, L3 ಡ್ಯಾಶ್ ಇಂಥವು ಎಷ್ಟು ಅದಾವ ಅಂತಂದ್ರೆ 13 ಅದಾವ. ಅಂಥವು ಎಷ್ಟು ಅದಾವಲ್ಲಿ 13. ಹಾಗಾದ್ರೆ ಅದರ ತ್ರಿಜ್ಯಗಳು ಕೊಟ್ಟಾರ ನಿಮಗಿಲ್ಲಿ ಲೆಕ್ಕದಲ್ಲಿ, ತ್ರಿಜ್ಯಗಳು ಕೊಟ್ಟಾರ 13 ವೃತ್ತಗಳ ತ್ರಿಜ್ಯಗಳು ಎಷ್ಟು ಅಂತಂದ್ರೆ 0.5 ಅಂತ ಕೊಟ್ಟಾರ. ಆನಂತರ 1 ಅಂತ ಕೊಟ್ಟರು, 1.5 ಅಂತ ಕೊಟ್ಟರು, ಆನಂತರ 2 ಅಂತ ಕೊಟ್ಟಾರ. ಹೌದಲ್ಲ. ಇದೇ ರೀತಿಯಾಗಿ ಎಷ್ಟು ಅದಾವಲ್ಲಿ ಅಂತಂದ್ರೆ 13 ಅರೆವೃತ್ತಗಳದಾವ. ಇವು ಎಷ್ಟು ಅದಾವ, ಇವು ಅರೆವೃತ್ತಗಳು 13 ಅದಾವಲ್ಲಿ. ಹಾಗಾದ್ರೆ ಇವುಗಳ ಮೊತ್ತ ಕಂಡುಹಿಡಿಬೇಕು. ಒಂದರದ ಮೊತ್ತ ಕಂಡುಹಿಡಿಬೇಕಾದ್ರೆ πr1, πr2 ಹೌದಿಲ್ಲ, πr3 ಅಂದ್ರೆ r1 ಅಂದ್ರೆ 1ನೇ ವೃತ್ತ, r2 ಅಂದ್ರೆ 2ನೇದ್ದು, r3 ಅಂದ್ರೆ 3ನೇದ್ದು. ಇಂಥವು ಎಷ್ಟಿಗೆ ಬರ್ತೀರಿ ಅಂತಂದ್ರೆ 13ಕ್ಕೆ ಬರ್ತೀರಿ. 13ನೇ ವೃತ್ತದ ತ್ರಿಜ್ಯ. ಇದ್ರಾಗೂ π ಅದ, ಇದ್ರಾಗೂ π ಅದ, ಇದ್ರಾಗೂ π ಅದ, ಇದ್ರಾಗೂ π ಅದ. 5 ಹೊರಗೆ ತಗೊಳ್ಳೋಣ ಇಲ್ಲಿ. ಹೌದು, 5 ಹೊರಗೆ ತಗೊಂಡ್ರೆ r1ದ ಬೆಲೆ ಎಷ್ಟಾಗುತ್ತೆ, 0.5 ಪ್ಲಸ್ 1 ಪ್ಲಸ್ 1.5 ಪ್ಲಸ್ ಡ್ಯಾಶ್ ಅಂತ ಹೋಗುತ್ತೆ. ಈ ರೀತಿ ಇಲ್ಲಿ π =
0.5 ಅಂದ್ರೆ 5 ಅಪಾನ್ ಎಷ್ಟಾಗುತ್ತೆ 10 ಆಗುತ್ತೆ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟರೆ 10 ಪ್ಲಸ್ 1 ಪ್ಲಸ್ 15 ಅಪಾನ್ ಎಷ್ಟಾಗುತ್ತೆ 10 ಆಗುತ್ತೆ. ಆ ನಂತರ ಪ್ಲಸ್ ಡ್ಯಾಶ್ ಡ್ಯಾಶ್ ಅಂತ. ಇವಾಗ ಪೈ = ಕ್ರಮಾನುಗತ ತೆಗೆದುಕೊಂಡ್ರೆ 5 1 5 2 10 ಅಂತ ಆಗುತ್ತೆ. 5 1 5 2 10 5 3 5 2 10 ಹೀಗೆ ಬರುತ್ತೆ. 1/2 ಪ್ಲಸ್ 1 ಪ್ಲಸ್ 3 ಅಪಾನ್ 2 ಡ್ಯಾಶ್ ಡ್ಯಾಶ್ ಅಂತ. ಈ ರೀತಿಯಾಗಿ ತೆಗೆದುಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಇಲ್ಲಿ 1/2 ಪೈ ಅಂತ ಇಷ್ಟು ಬರ್ಕೊಡ್ರಿ. ಮೊದಲು ಅಳಕಿಸ್ಬೇಕಾಗತ್ತೆ. ಇದಿಷ್ಟು ಬರ್ಕೊಡ್ರಿ. ನೋಡ್ರಿ ಇಲ್ಲಿ ಇದಕ್ಕೆ ಸರ್ ತಿಳಿಬೇಕಲ್ಲ ನಿಮ್ಗೆ. ಇವಾಗ ಇಲ್ಲಿ ಏನು ಮಾಡೋಣ ಅಂದ್ರೆ 1/2 ಅಂಶ ಹೊರಗೆ ತಗೊಳ್ಳೋಣ. ಸಾಮಾನ್ಯ ಅಪವರ್ತನ ಇದರಂದು 1/2 ಅಂಶ ತೊಗೊಂಡಿವಿ ಅಂತ ಹೇಳ್ಕೊರಿ. 1/2 ಅಂಶ ಹೊರಗೆ ಬತ್ತು ಅಂದ್ರೆ ಎಷ್ಟು ಉಳಿತಿಲ್ಲಿ 1 ಉಳಿತದೆ. 1/2 ಅಂಶ ಹೊರಗೆ ಬತ್ತು ಅಂದ್ರೆ ಇಲ್ಲಿ ಎಷ್ಟಿರ್ತದೆ 2 ಬರ್ತದೆ. ಇಲ್ಲಿ 1/2 ಅಂಶ ಇದರಂದು ಹೊರಗೆ ಬತ್ತಂದ್ರೆ 2. 1/2 ಅಂಶಕ್ಕೆ 2ಕ್ಕೆ ಗುಣಿಸ್ರಿ. 2ಕ್ಕೆ 2ಕ್ಕೆ ಹೋಗಿ 1 ಬರ್ತದಿಲ್ಲ ಅಂದ್ರೆ 2 ಬತ್ತು. ಇಲ್ಲಿ ಎಷ್ಟು ಬರುತ್ತೆ 3 ಬರುತ್ತೆ. ಪ್ಲಸ್ ಡ್ಯಾಶ್ ಡ್ಯಾಶ್ ಇಂಥವು ಎಷ್ಟು ಅದಾವ 13 ವೃತ್ತಗಳು ಅದಾವಲ್ಲಿ ನಿಮ್ಮ. ಹಾಗಾದ್ರೆ ಇದರಿಂದ ಮುಂದೆ ಇಲ್ಲಿ ಏನು ಮಾಡೋದು ಇವಾಗ ಅಂದ್ರೆ ಪೈ ಅಂತ ತಗೊಳ್ಳೋಣ. 1/2 ಪೈ ಅಂತ ಇರಲಿ. ಇಲ್ಲಿ ಸೂತ್ರ ತಗೋಬೇಕು. ಇವು ಸ್ವಾಭಾವಿಕ ಸಂಖ್ಯೆಗಳದಾವೆ ನೋಡ್ರಿ. ಇವು 1 2 3 4 5 ಇಂಥವು ಸ್ವಾಭಾವಿಕ ಸಂಖ್ಯೆಗಳದಾವಿಲ್ಲ. ಸೂತ್ರ ಏನು ತೆಗೆದುಕೊಳ್ತೀರಿ ಅಲ್ಲಿ n+1/2 ಸೂತ್ರ ತಗೋತೀರಿ. 1/2 ಇಂಟು 22 7 ಯಾಕಂತಂದ್ರೆ ಪೈದ ಬೆಲೆ ಹೇಳ್ಯಾರ ಅವರು. 22 7 ತಗೋರಿ ಅಂತ ಹೇಳ್ಯಾರ ಅವರು. ಆನಂತರ ಎನ್ನದ ಬೆಲೆ ಎಷ್ಟು ಬತ್ತಿಲ್ಲಿ 13 ಅದ. 13 ಪ್ಲಸ್ 1 ಅಪಾನ್ ಎಷ್ಟು 2. ಇಲ್ಲಿ ಈ 2ಕ್ಕೆ ಹೋಯ್ತು 2 11 2 1 2 11 11 ಅಪಾನ್ ಎಷ್ಟು ಬತ್ತು 7 ಬತ್ತು. ಇವಾಗ 13 ಬ್ರಾಕೆಟ್ನಾಗ 13ರಾಗ 1 ಕೂಡಿಸಿದ್ರೆ 14 ಅಪಾನ 2. ಇಲ್ಲಿ 2 1 2 7 11 ಅಪಾನ 7. ಇದಕ್ಕೆ ಗುಣಿಸ್ತಾನೆ. ಇಲ್ಲಿ 7 ಬಂದದಲ್ಲ. ಇಲ್ಲಿ 7 3 21 7 1 7 2 7 2 ಎಷ್ಟು 9. ಹೀಗೆ ಮಾಡಿರಿ. ಅಂದ್ರೆ ಈ 7ಕ್ಕೆ ಕ್ಯಾನ್ಸಲ್ ಮಾಡಿರಿ. ಉಳಿದಿದ್ದು ಎಷ್ಟು ಉಳಿತಿಲ್ಲ 13 ಉಳಿತು. ಈ 7 ಹೋಗ್ಯದ ಅಂದಾಗ ಐತಲ್ಲ. ಇಲ್ಲಿ ತೆಗೆದು ಬಿಡ್ರಿ. ಇದು ಅಂದ್ರೆ 11 ಉಳಿತು. ಹಾಗಾದ್ರೆ 11ಕ್ಕೆ 13ಕ್ಕೆ ಏನು ಮಾಡ್ಬೇಕು ಇವಾಗ ಗುಣಿಸ್ಬೇಕು. 11 3 33 ಕೈಲ 3 ಬತ್ತು. 11 1 11 3 14 ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ 143 ಸೆಂಟಿಮೀಟರ್ ಆಗುತ್ತದೆ. ಒಟ್ಟು ಆ 13 ಅರ್ಧ ವೃತ್ತಗಳದಾವಲ್ಲ, ಆ 13 ಅರ್ಧ ವೃತ್ತಗಳು 143 ಸೆಂಟಿಮೀಟ್ರ್ ಆಗ್ತದೆ. ಇವೆಲ್ಲ ಕೂಡಿಸ್ಕೊಂಡ್ರೆ ಬರ್ಕೊಡ್ರಿ. 219ನೇ ಲೆಕ್ಕ ನೋಡ್ಕೊರಿ. 200 ಮರದ ದಿಮ್ಮಿಗಳನ್ನು, ದಿಮ್ಮಿ ಅಂದ್ರೆ ದಮ್ಮು ಕೊಡ್ಡಗಳಿರ್ತಾವಲ್ಲ ಅಂಥವು, ಅದಕ್ಕೆ ದಿಮ್ಮಿ ಅಥವಾ ಕೊರಡು ಅಂತ ಕರೀತಾರೆ. ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೊಂದನ್ನು ಜೋಡಿಸಲಾಗಿದೆ. ಇಲ್ಲಿ ಚಿತ್ರದ ಕೊಟ್ಟರವ್ರು ಈ ರೀತಿಯಾಗಿ ಒಂದರ ಮ್ಯಾಗೊಂದು ಅವು ದಪ್ಪ ಕೊಡ್ಡದವಲ್ಲ, ಅವು ದಪ್ಪಾಗಿರುವಂಥವು, ಅವುಗಳನ್ನು ಇಟ್ಟಾರವ್ರು. ಎಲ್ಲಕ್ಕಿಂತ ಫಸ್ಟ್ ಸಾಲ
ಏನು ಕೆಳಭಾಗದ ಸಾಲು ತಂದ್ರೆ ಇದು ನೆಲದ ಮೇಲೆ ಅದ. ಇದು ಇದರಲ್ಲಿ ಎಷ್ಟು ಅದಾವ ಅಂದ್ರೆ 20 ಅದಾವಲ್ಲಿ. ಅಲ್ಲಿ ಎಷ್ಟು ಅದಾವ ಫಸ್ಟಿಗೆ 20, ಎಲ್ಲಕ್ಕಿಂತ ತಳಗೆ 20 ಇಟ್ರು. ಆ ನಂತರದ ಸಾಲಿನಲ್ಲಿ 20 ಆದ ನಂತರ 19 ಅದಾವ. ಎರಡನೇ ಸಾಲಿಗೆ ಎಷ್ಟು ಅದಾವ 19, ಮೂರನೇ ಸಾಲಿಗೆ ಎಷ್ಟು ಅದಾವ ಇಲ್ಲಿ 18, ನಾಲ್ಕನೇ ಸಾಲಿಗೆ ಎಷ್ಟು ಅದಾವ 17. ಒಂದೊಂದು ಕಡಿಮೆ ಆಗ್ತದೆ. ಮತ್ತು ಇಲ್ಲಿ 20 ಇಟ್ಟು ಮ್ಯಾಗ 21 ಇಡ್ಲಿಕ್ಕೆ ಬರ್ತಾವೇನು, ಉಳಿ ಬೀಳ್ತಾವೆ, ಕಮ್ಮಿ ಇಳ್ತವೆ. ಇದಕ್ಕಿಂತ ಕಮ್ಮಿ ಇಡಬೇಕು. ಇವ್ರ ನಡಬರ್ಕ್ ಇಡ್ತಾರೆ ಇಲ್ಲಿ. ಅಂದರೆ ಇವು 20 ಇದ್ರೆ ಇವು 19 ಆತವೆ, ಇವು 19 ಇದ್ರೆ ಇವು 18 ಆತವೆ, ಇವು 18 ಇದ್ರೆ ಇಲ್ಲಿ ಮ್ಯಾಗ 17 ಆಗ್ತವೆ. ಈ ರೀತಿಯಾಗಿ ಏರಿಸೋತು ಹೋಗ್ಯಾರವ್ರು. ಹೀಗೆ ಮುಂದುವರೆದಿದೆ. 200 ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಿಸಲಾಗಿದೆ? ಒಟ್ಟು ಟೋಟಲ್ 200 ಅದಾವೆ. 200 ಅದಾವಂದ್ರೆ ಇದು ಒಂದು ಸಾಲಿದು, ಇದು ಎರಡನೇ ಸಾಲ, ಇದು ಮೂರನೇ ಸಾಲ, ಹಿಂಗೆ ನಾಲ್ಕನೇ ಸಾಲ. ಒಟ್ಟಲ್ಲಿ ಎಷ್ಟು ಸಾಲುಗಳದಾವೆ ಕಂಡು ಹಿಡ್ರಿ ಅಂತ ಹೇಳ್ತಾನೆ ನಾವು. ಅಷ್ಟು ಕಂಡು ಹಿಡಿದ ಬಳಿಕ ಅತ್ಯಂತ ಮೇಲ್ಭಾಗದಲ್ಲಿರುವ ದಿಮ್ಮಿಗಳ ಸಂಖ್ಯೆ ಎಷ್ಟು? ಎಲ್ಲದಕ್ಕಿಂತ ಮ್ಯಾಗ 20 ಸಾಲ ಆದ ಬಳಿಕ ಮ್ಯಾಗ ಕೊಡ್ಡದಾವ ಇಲ್ಲಿ ದಪ್ಪ. ಅವು ಎಷ್ಟು ಅದಾವ ಅಂತ ಕೇಳ್ತಾರೆ ಅವ್ರು. ಎಲ್ಲದಕ್ಕಿಂತ ಮ್ಯಾಗ ಎಷ್ಟು ಅದಾವ? ಎಲ್ಲದಕ್ಕಿಂತ ತಳಗೆ 20 ಅದಾವ. ಎಲ್ಲದಕ್ಕಿಂತ ಮ್ಯಾಗ ಎಷ್ಟು ಅದಾವ ಅದನ್ನು ಕಂಡುಹಿಡಿಬೇಕು. ಮೊದಲು ಸಾಲುಗಳ ಕಂಡುಹಿಡ್ಯಾನೆ ಎಷ್ಟೆಷ್ಟು ಅದಾವ ಅಂತ. ಆದ್ದರಿಂದ ಪ್ರಥಮ ಸಾಲಿನಲ್ಲಿ ಎಷ್ಟು ಕೊಡ್ಡದವಲ್ಲಿ 20 ಅದಾವ. ಎರಡನೇ ಸಾಲು ತಗೊಂಡ್ರೆ 19 ಅದಾವ. ಮೂರನೇ ಸಾಲು ತಗೊಂಡ್ರೆ 18 ಅದಾವ. ಈ ರೀತಿಯಾಗಿ ಮುಂದುವರ್ಕೋಂತ ಹೋಗ್ತದೆ. ಹೌದಾ? ಒಟ್ಟು ನಿಮ್ಮ ಬಲ್ಲಿರುವಂಥ ಕೊಡ್ಡಗಳ ಸಂಖ್ಯೆ ಎಷ್ಟು? 200 ಕೊಡ್ಡಗಳು ಒಟ್ಟು. ಇಲ್ಲಿ ಎ ಅಂದ್ರೆ 20, ಡಿ ಅಂದ್ರೆ ಇದ್ರಾಗ ಇದು ಕಳಿಬೇಕು. -1 ಆಗುತ್ತೆ, +1 ಅಲ್ಲ, -1. ಎನ್ ಅಂದ್ರೆ ಇಲ್ಲ, ಯಾಕಂದ್ರೆ ಇಲ್ಲಿ ಪ್ರಶ್ನೆ ಅದ. ಇಲ್ಲಿ ಎಷ್ಟು ಸಾಲುಗಳು ಅಂತ ಪ್ರಶ್ನೆ ಅದ ನೋಡ್ರಿ. ಆ ನಂತರ ಇಲ್ಲ. ಆ ನಂತರ SN ಅಂದ್ರೆ ಒಟ್ಟು ಕೊಡ್ಡ 200 ಅಂತ. ಒಟ್ಟು ಕೊಡ್ಡ ಎಷ್ಟು ಅದಾವ? 200. ಇದು ಸಾಲುಗಳ ಸಂಖ್ಯೆ ಇಲ್ಲ. ಈ ಒಟ್ಟು ಕೂಡಿಸೋರು 200 ಅದ ಕೊಡ್ಡುಗಳು. ಬಟ್ ಇವು ಸಾಲುಗಳ ಸಂಖ್ಯೆ ಕೊಟ್ಟಿಲ್ಲ ಅವರು. ಅದೇ ಪ್ರಶ್ನೆ ಆಗತ್ತೆ. ಆನಂತರ SN = n/2. ಆನಂತರ 2a, n-1d. ಒಟ್ಟು ಕೊಡ್ಡ ಎಷ್ಟು ಅಂದ್ರೆ 200. ನಿಂಬಲ್ಲಿರುವಂಥ ದಿಮ್ಮಿಗಳು 200. ಎನ್ನದ ಬೆಲೆ ಇಲ್ಲ, ಅಪಾನ್ 2. 2 ಏದ ಬೆಲೆ 20, ಬ್ರಾಕೆಟ್ನಾಗ 20 ಅಂತ ಬರ್ಕೊಳ್ಳೋಣ. ಇಲ್ಲಿ ಎನ್ ಅದ, ಅದರ ಬೆಲೆ ಇಲ್ಲ, -1. ಡಿದ ಬೆಲೆ -1. ಇಲ್ಲಿ 200 = n/2. 2 20 40 ಆಯಿತು. 2 4, ಇದೊಂದು 0. ಆನಂತರ ಮೈನಸ್ ಪ್ಲಸ್ ಮೈನಸ್ ಎನ್ ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ ಎನ್ ಬಂತು. ಮೈನಸ್ ಮೈನಸ್ ಪ್ಲಸ್ 1 ಆಯಿತು. ಇಲ್ಲಿ 200ಕ್ಕೆ 2ಕ್ಕೆ ಗುಣಿಸೋಣ. 2 400 ಆಗುತ್ತೆ. ಇದು 200ಕ್ಕೆ 2 ಗುಣಿಸಿದ್ರೆ ಎಷ್ಟು ಬಂತು? 400. ಇದು ಎನ್. 40ರಾಗ 1 ಕೂಡ್ಸೋಣ, +1. ಇದು 40ರಾಗ 1 ಕೂಡ್ಸೋರ 41 ಮೈನಸ್ ಎನ್ ಅಂತ. ಇಷ್ಟ ಆದ ಬಳಿಕ ಮುಂದೆ 400 ಅಂತಾಯಿತು. ಇಲ್ಲಿ ಎನ್ 41 ಗುಣಿಸ್ಬೇಕು, 41 ಎನ್ ಆಗುತ್ತೆ. ಎನ್ನ ಗುಣಿಸ್ಬೇಕು, -n² ಆಗುತ್ತೆ. ಇದು ಪ್ಲಸ್ ಮಾಡ್ಬೇಕಲ್ಲ, ಈಗ ಧನಾತ್ಮಕ ಆಗಬೇಕು. ಇವು 2 ಪದ ಇದರ ಕಡೆ ತೊಗೊಂಡು ಬರ್ಬೇಕು. ಹಂಗಾದ್ರೆ ಮೈನಸ್ ಈಚೆ ಕಡೆ ಬರೋತ್ನಾಗ +n² ಆಗುತ್ತೆ. +41 ಈಚೆ ಕಡೆ ಬರೋತ್ನಾಗ -41 ಎನ್ ಆಗುತ್ತೆ. ಇದು ಇದ್ದಲ್ಲೇ ಇರ್ತದೆ. ಇದು +400 ಇದ್ದಲ್ಲೇ ಇರ್ತದೆ, =0 ಅಂತ. ಇವಾಗ 2 ಪದಗಳು ಗುಣಿಸಿದ್ರೆ ಎಷ್ಟು ಹಾಕಬೇಕು? 400 ಬರಬೇಕು. 2 ಪದ ಗುಣಿಸಿದ್ರೆ 400. ಅವು 2 ಕೂಡಿಸಿದ್ರೆ ಕಳೆದ್ರೆ 41 ಆಗಬೇಕು. ಎಷ್ಟಾಗಬೇಕು? 41. ಅಂಥ ಪದಗಳು ಯಾವುವು? ಇವಾಗ ನೀವು ಅದು ನೋಡ್ಬೇಕು.
ಯಾವ್ಯಾವ ಎರಡು ಪದಗಳು ಗುಣಿಸಿದ್ರೆ ಎಷ್ಟಾಗಬೇಕು? 400 ಆಗ್ಬೇಕು. 400 ಆಗ್ಬೇಕು ಅಂದ್ರೆ ಒಂದು 16 ತೊಗೋಬೇಕು, ಒಂದು 25 ತೊಗೋಬೇಕು. 16 25 ಗುಣಿಸಿದ್ರೆ ಎಷ್ಟಾಗತ್ತೆ? 41. 16 25 ಗುಣಿಸಿದ್ರೆ 400. ಇಲ್ಲಿ ಎನ್ನ ಸ್ಕ್ವೇರ್ ಇವೇ ಎರಡು ಪದ ಇಲ್ಲಿ ಬರೀಬೇಕು. ಮೈನಸ್ ಬರ್ಬೇಕಲ್ಲ, -16 -25 ಮಾಡೋಣ. -16 ಎನ್ನ -25 ಎನ್ನ ಪ್ಲಸ್ 400 ಅಂತಾಯಿತು. ಇವಾಗ ಇದು ಒಂದು ಗುಂಪ ಇದೊಂದು ಗುಂಪು ಮಾಡಬೇಕು. ಎನ್ನದ ಬೆಲೆ ಎನ್ನ ಹೊರಗೆ ತಗೊಂಡ್ರೆ ಎನ್ ಉಳಿತು, ಇಲ್ಲಿ -16 ಬಂತಿಲ್ಲಿ. ಆನಂತರ ಇದೇ n -16 ಸ್ವಲ್ಪ ಜಾಗ ಬಿಟ್ಟು ಬರೀಬೇಕು ಇಷ್ಟು. ಇವಾಗ ಇದಕ್ಕೆ ಎಷ್ಟರಿಂದ ಗುಣಿಸ್ಬೇಕು? -25ರಿಂದ ಗುಣಿಸ್ಬೇಕು. ಎನ್ನದ -16 ಇದ್ರ ಬದಲಿ ಒಂದು ಬರೆಯೋದು. ಎನ್ನ -25 = 0. ಎನ್ನದ ಬೆಲೆ ಎಷ್ಟು ಅಂದ್ರೆ 16. ಎನ್ನದ ಬೆಲೆ ಎಷ್ಟು ಅಂತಂದ್ರೆ 25. ಹೌದಲ್ಲ? ಎರಡು ಉತ್ತರಗಳು ಬಂದು. ಈ ಎರಡೂ ಉತ್ತರಗಳಲ್ಲಿ 25 ಸಾಲುಗಳು ಇರ್ಲಿಕ್ಕಾಗಲ್ಲ. 25 ಸಾಲು ಹಾಕಿರ್ಲಿಕ್ಕಾಗಲ್ಲಪ್ಪ ಅಂದ್ರೆ ತಲೆಗೆ ಕೊಟ್ಟು ಎಷ್ಟು ಅದಾವಲ್ಲಿ? 20. ಮತ್ತು 25 ಆನಂತರ 19 ಆನಂತರ 17 18 ಕೊಡಿದ್ರೆ 25 ಸಾಲು ಆಗಲ್ಲ. ಅಂದ್ರೆ ಇದು ಉತ್ತರ ಅಲ್ಲ, 25 ಅಲ್ಲ. ಹಾಗಾದ್ರೆ n = ಎಷ್ಟು ತಗೋಬೇಕಾಗತ್ತೆ? 16 ಸಾಲುಗಳಿವೆ ಅಂತ. ಒಟ್ಟು ಎಷ್ಟು ಸಾಲುಗಳದಾವಲ್ಲಿ? 16 ಸಾಲುಗಳದಾವೆ. ಈ 16 ಸಾಲುಗಳ ತೆಗೆದುಕೊಂಡ ಬಳಿಕ ಕೊನೆಯ ಸಾಲಿನಲ್ಲಿ ಎಷ್ಟು ಅಂತ ಕೇಳ್ತಾರೆ ಅವ್ರು ನಿಮಗೆ, ಹೌದಿಲ್ಲ? ಅದೊಂದು ಬಿಡಿಸ್ಬೇಕಲ್ಲ. ಈಗ ಇಲ್ಲಿ ಕೊನೆಯ ಸಾಲಿನಾಗ ಎಷ್ಟು ಅದಾವ ಅದು ಒಂದು ಕೇಳ್ಯಾರಲ್ಲಿ. ಅವಾಗ ಏನು ಮಾಡಬೇಕು ಅಂದ್ರೆ n = a ಪ್ಲಸ್ n-1 ಸೂತ್ರ ತಗೊಂಡು ಬಿಡಿಸ್ಬೇಕು. ಈ ಸೂತ್ರ ತಗೊಂಡು an ಅಂದ್ರೆ ಕೊನೆಯ ಸಾಲ, ಲಾಸ್ಟ್. ಎ ಅಂದ್ರೆ ಎಷ್ಟು ಅದಾವಲ್ಲಿ? ಫಸ್ಟ್ ಸಾಲಿನಾಗ 20 ಅದಾವ. ಆನಂತರ ಪ್ಲಸ್ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು ನಿಮ್ಮ? 16. ಇಲ್ಲಿ 16 -1 ಇದು ಡಿದ ಬೆಲೆ -1 ಸುರುವಿಗೆ ಬರೆದಿರಿ. ಹಾಗಾದ್ರೆ an ಕೊನೆಯ ಸಾಲಿನಾಗ ಇದ್ದಿದ್ದ ಇದು 20. 16ರಾಗ 1 ಕಳೆದ್ರೆ 15 ಆಗುತ್ತೆ. 15 -1 an = 20 ಪ್ಲಸ್ -15 ಅಂತಲೇ 15. an = 20ರಾಗ 15 ಕಳೀರಿ. 5 ದಿಮ್ಮಿಗಳಿವೆ. ಲಾಸ್ಟ್ ಸಾಲಿನಾಗ ಎಷ್ಟು ಅದಾವೆ? ಎಲ್ಲಕ್ಕಿಂತ ಮ್ಯಾಗ 5 ದಿಮ್ಮಿ ಅದಾವೆ. ಎಲ್ಲದಕ್ಕಿಂತ ಮ್ಯಾಗ 5 ಅದಾವೆ. ಒಟ್ಟು ಸಾಲುಗಳು ಎಷ್ಟು ಅದಾವ ಅಂದಂಗಾಯ್ತು? 16 ಸಾಲುಗಳು. ಅರ್ಥ ಆಯ್ತಾ? ಬರ್ಕೊಡ್ರಿ. ಕೊಟ್ಟರು ಅಂದ್ರೆ 20ನೇದು ಲೆಕ್ಕ. ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ 5 ಮೀಟರ್ ದೂರದಲ್ಲಿ ಇಡಲಾಗಿದೆ. ಇದು ಒಂದು ಬುಟ್ಟೆ ಅದ. ಇದು ಇಲ್ಲೊಂದು ಮೊದಲನೇ ಆಲೂಗಡ್ಡೆ ಅದ ಇಲ್ಲಿ, ಹೌದಾ? ಇದು ಎಷ್ಟದ ದೂರದಲ್ಲಿ ಅಂತಂದ್ರೆ 5 ಮೀಟರ್ ದೂರದಲ್ಲಿ ಅದ. ಇದು ಎಷ್ಟು ಮೀಟರ್ ದೂರದಲ್ಲಿ ಅದ? ಇಲ್ಲಿದಿಂದ ಇಲ್ಲಿಗೆ 5 ಮೀಟರ್ ದೂರದಲ್ಲಿ ಇಡಲಾಗಿದೆ. ಉಳಿದ ಆಲೂಗಡ್ಡೆಗಳನ್ನು ಒಂದೇ ರೇಖೆಯ ಮೇಲೆ ಪರಸ್ಪರ 3 ಮೀಟರ್ ಅಂತರದಲ್ಲಿ ಇಡಲಾಗಿದೆ. ಇವು ಆಲೂಗಡ್ಡೆಗಳಿವು. ಪರಸ್ಪರ 3 ಮೀಟರ್ ಅಂತರದಾಗ ಇಟ್ಟಾರ ಅವರು. ಅಂಥವು ಎಷ್ಟದಾವ ಆಲೂಗಡ್ಡೆಗಳ? ಒಟ್ಟ ಎಷ್ಟದಾವ? 10 ಆಲೂಗಡ್ಡೆಗಳಿವೆ. ಈ ರೇಖೆಯ ಮೇಲೆ ಒಟ್ಟು 10 ಆಲೂಗಡ್ಡೆಗಳಿವೆ. ಒಬ್ಬ ಸ್ಪರ್ಧೆಯು ಬಕೆಟ್ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟಿಗೆ ಹಾಕಬೇಕು. ಅಂದ್ರೆ ಈ ಆಲೂಗಡ್ಡೆ ತಗೊಂಡು ಮುಂದೆ ಓಸು ಹುಡ್ಕೋತ ಗೊಳೆ ಮಾಡ್ಕೊಂಡು ಬರೋದಲ್ಲ. ಇದು ತಗೊಳ್ಳೋದು ಮತ್ತು ಬಂದು ಇಲ್ಲಿ ಹಾಕೋದು ಮತ್ತು ಇದು ಕೂಡೋದು. ಇದು ಒಂದೇ ತಗೊಳ್ಳೋದು ಮತ್ತು ಬರಬೇಕು, ಮತ್ತು ಈ ಬಕೆಟ್ನ ಹಾಕಬೇಕು, ಇದಕ್ಕೆ ಹೋಗ್ಬೇಕು, ಮತ್ತು ಇಲ್ಲಿ ಹೊಳ್ಳಿ ಬರಬೇಕು ಅಂತ ಹೇಳ್ತಾನೆ ನಾವು ಲೆಕ್ಕದಲ್ಲಿ ಹೇಳಿದ್ದು. ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟಿಗೆ ಹಾಕಬೇಕು.
ಅವಳು ಇದೇ ರೀತಿ ಎಲ್ಲ ಆಲೂಗಡ್ಡೆಗಳನ್ನು ಬಕೆಟ್ನಲ್ಲಿ ಬಂದು ಬೀಳುವವರೆಗೂ ಮುಂದುವರಿಸಬೇಕು. ಸ್ಪರ್ಧೆಯು ಓಡಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ರು ಅವರು. ಹೇಳ್ತಾ ನೋಡ್ರಿ, ಒಟ್ಟಿಲ್ಲಿ 10 ಆಲೂಗಡ್ಡೆ ಅದಾವಿಲ್ಲಿ. ಎಷ್ಟು ಅದಾವಿಲ್ಲಿ? 10. ಮೊದಲನೇದು ಮಾತ್ರ 5 ಮೀಟ್ರ್ ಅದು. ಉಳಿದಿದ್ದೇನು ಆಲೂಗಡ್ಡೆ ಅದಾವಲ್ಲ, ಇದರಿಂದ ಇದಕ್ಕೆ 3 ಮೀಟ್ರ್, ಇದರಿಂದ ಇದಕ್ಕೆ 3 ಮೀಟ್ರ್. ಇಲ್ಲಿ ಮತ್ತೊಂದು ಅದ ಅಂತ ತಿಳ್ಕೊರಿ, ಅದನ್ನು 3 ಮೀಟ್ರ್. ಇಲ್ಲಿ ಮತ್ತೊಂದು ಅದ ಅಂತಂದ್ರೆ ಅದನ್ನು 3 ಮೀಟ್ರ್. ಹಿಂಗೆ ಒಟ್ಟು 10 ಆಲೂಗಡ್ಡೆಗಳು ಮೊದಲಿಂದೊಂದು ಬಿಟ್ಟರೆ ಉಳಿದಿದ್ದೆಲ್ಲ 3 ಮೀಟ್ರ್ ದೂರದಾಗ ಅದಾವೆ. ಈಗೇನು ಮಾಡಬೇಕು ಅಂದ್ರೆ ಈ ಬಕೆಟ್ನಿಂದ ಓಡಬೇಕು. ಓಡಿ ಇದು ಒಂದೇ ತೊಗೊಂಡು ತಂದು ಇದಕ್ಕೆ ಹಾಕ್ಬೇಕು. ಮತ್ತು ಇಲ್ಲಿಂದಿರ್ಬೇಕು, ಇಲ್ಲಿದಿಂದ ಮತ್ತು ಇಲ್ಲಿ ತನಕ ಓಡ್ಕೊತ ಹೋಗ್ಬೇಕು. ಇದು ಒಂದು ತೊಗೊಂಡು ತಂದು ಇದಕ್ಕೆ ಹಾಕ್ಬೇಕು. ಇಲ್ಲಿದಿಂದ ತೊಗೊಂಡು ಈ ಆಲೂಗಡ್ಡೆಗೆ ಬರ್ಬೇಕು, ಮತ್ತು ಓಡ್ಕೋತ ಬಂದು ಇದಕ್ಕೆ ಹಾಕ್ಬೇಕು. ಹಿಂಗೆ ಒಟ್ಟು ಓಡಿದ ದೂರ ಎಷ್ಟಾಗ್ತದ ಅಂತ ಕೇಳ್ಯಾರಲ್ಲಿ. ಇವಾಗ ಆದ್ದರಿಂದ ಮೊದಲನೇ ಆಲೂಗಡ್ಡೆ ಅಂತ ತಗೋರಿ. ಮೊದಲನೇ ಆಲೂಗಡ್ಡೆ ನೀವು ಇಲ್ಲಿದ್ದೀರಿ ಅಂತ ಕಲ್ಪನೆ ಮಾಡಿರಿ. ಇಲ್ಲಿದ್ದೀರಿ ಅಂದ್ರೆ ಇದಕ್ಕೆ ಓಡ್ಕೊತ ಹೋದ್ರಿ. ಎಷ್ಟು ಮೀಟ್ರ್ ಓಡಿದ್ರೆ ಎಲ್ಲಿ? 5 ಮೀಟ್ರ್. ಇಲ್ಲಿದಿಂದ ಹೊಳ್ಳಿ ಇಲ್ಲಿಗೆ ಬರ್ಬೇಕಲ್ಲ, ಅಂದ್ರೆ 5 5 ಎಷ್ಟಾಯಿತು? 10 ಮೀಟ್ರ್ ಆಯಿತು. ಮೊದಲನೇದ್ದು 10 ಮೀಟರ್. ಎರಡನೇದಕ್ಕೆ ಇದಕ್ಕೆ ಬರ್ತೀರಿ. ಈಗ ಇಲ್ಲಿದಿಂದೇ ಓಡ್ಬೇಕು. ಮತ್ತು ಇಲ್ಲಿದಿಂದ ಇಲ್ಲಿಗೆ ಓಡ್ಬೇಕು. ಅಂದ್ರೆ 5 3 8 ಮೀಟ್ರ್ ಓಡಿದ್ದಾಯಿತು. ಹೊಳಿ ತೊಗೊಂಡು ಬರ್ಬೇಕಲ್ಲ, ಮತ್ತೆ 8 ಮೀಟ್ರ್ ಆಗುತ್ತೆ. 8 8 16 ಮೀಟ್ರ್ ಆಗುತ್ತೆ. ಎರಡನೇ ಆಲೂಗಡ್ಡೆ ಎಷ್ಟಾಗತ್ತೆ ಅಂತಂದ್ರೆ 16 ಮೀಟ್ರ್ ಆಗುತ್ತೆ. ಹೌದು, ಅಂದ್ರೆ ಮೊದಲನೇದ್ದು 10 ಮೀಟ್ರ್ ಆಯಿತು, ಎರಡನೇದ್ದು 16 ಆಯಿತು, ಮೂರನೇದ್ದು ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿಗೆ ಬರ್ತೀರಿ. ಈಗ 5 3 8 1 3 11, ಮತ್ತು 11 ಹೊಳೆ ಬರ್ಬೇಕಲ್ಲ, 22 ಆಗುತ್ತೆ. 22 ಡ್ಯಾಶ್ ಡ್ಯಾಶ್. ಇಂಥವು ಎಷ್ಟು ಆಲೂಗಡ್ಡೆಗಳದಾವಲ್ಲಿ? 10 ಆಲೂಗಡ್ಡೆಗಳಿವೆ. ಇಲ್ಲಿ ಏದು ಬೆಲೆ 10 ಒಟ್ಟು ಬರೆಯೋದು. ಅಲ್ಲಿ 1 2 3 ಬರ್ಕೊಂಡ್ರೆ ನಡೀತದೆ. 10 ಡಿ 16ರಾಗ 10 ಕಳಿಬೇಕು, 6. ಎನ್ ಅಂದ್ರೆ ಎಷ್ಟದ? ಇಲ್ಲಿ ಅದಲ್ಲ 10 ಆಲೂಗಡ್ಡೆ 10. ಎಸ್ ಎನ್ ಅಂದ್ರೆ ಗೊತ್ತಿಲ್ಲ. ಇವಾಗ ಎಸ್ ಎನ್ = n/2 ಬ್ರ್ಯಾಕೆಟ್ 2a ಪ್ಲಸ್ n-1 ಡಿ. ಇಲ್ಲಿ ಎಸ್ ಎನ್ ಅಂದ್ರೆ ಗೊತ್ತಿಲ್ಲ. ಹಾಗಾದ್ರೆ ಎನ್ನದ ಬೆಲೆ 10/2, 2ಕ್ಕೆ 2. ಏದ ಬೆಲೆ 10. ಆನಂತರ ಎನ್ನದ ಬೆಲೆ 10 -1, ಡಿದ ಬೆಲೆ 6. 2 1 2 5 ಎಸ್10 = 5 10. 2 10 25. 10ರಾಗ 1 ಕಳೆದ್ರೆ 9. 9 6 54. ಇಲ್ಲಿ ಎಸ್10 = S10 = 5. ಇದು 54ರಾಗ 20 ಕೂಡಿಸ್ರಿ 74. ಎಸ್10 = ಇದಕ್ಕೆ ಗುಣಿಸ್ಬೇಕು. 5 4 20 ಕೈಲ 2, 5 7 35, 2 37, 370 ಮೀಟ್ರ್ ಆಗುತ್ತೆ ನೋಡಿ. ಒಟ್ಟು 10 ಆಲೂಗಡ್ಡೆ ಈ ಬಕೆಟಿಗೆ ಬಂದು ಹಾಕ್ಬೇಕಾದ್ರೆ ಎಷ್ಟು ಮೀಟ್ರ್ ಆಗ್ತದೆ? 370 ಮೀಟರ್. ಒಟ್ಟು ಓಡಿದ ದೂರ 370 ಮೀಟರ್. 370 ಮೀಟ್ರ್ ದೂರ ಓಡಲಾಕಿ.